ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಜಾಜಿ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ಗುರುಕುಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ 2020 JEE ಮೇನ್ಸ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ. ಸೆಪ್ಟೆಂಬರ್ 17ರ ವಿಮೋಚನಾ ದಿನಾಚರಣೆಯಲ್ಲಿ 371 ಜೇರುವಾರಿ ವೈಜನಾಥ ಪಾಟೀಲರ ಭಾವಚಿತ್ರ ಇಡುವಂತೆ ಆಗ್ರಹ. ಶ್ರೀ ವೈಜನಾಥ ಪಾಟೀಲರ ಸಂಸ್ಮರಣಾ ಸಂಚಿಕೆ ಸಮಿತಿಯ ವತಿಯಿಂದ RC ಮೂಲಕ CMಗೆ ಮನವಿ. ಜಸ್ಟಿಸ್ ಸದಾಶಿವ ಆಯೋಗದ ವರದಿಯ ಬಗ್ಗೆ ಸದನದಲ್ಲಿ ಚರ್ಚಿಸುವಂತೆ ಆಗ್ರಹ. ಮಾದಿಗ ದಂಡೋರದ ವತಿಯಿಂದ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾರವರಿಗೆ ಮನವಿ ಪತ್ರ ಸಲ್ಲಿಕೆ. ಭಾರತದ ಭಾಷಾ ನೀತಿಯನ್ನು ಮರುಪರಿಶೀಲಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರಧಾನಿಯವರಿಗೆ ಮನವಿ ಪತ್ರ. ಭಾರತೀಯ ರೈಲ್ವೆಯ ಖಾಸಗೀಕರಣ ನಿಲ್ಲಿಸುವಂತೆ ಆಗ್ರಹ. SUCIC ವತಿಯಿಂದ ಸ್ಟೇಷನ್ ಮಾಸ್ಟರ್ ಮೂಲಕ ಪ್ರಧಾನಿಯವರಿಗೆ ಮನವಿ ಪತ್ರ ಸಲ್ಲಿಕೆ. ಸೆಪ್ಟೆಂಬರ್ 10ರಂದು ವೀರಶೈವ ಲಿಂಗಾಯತ ಯುವ ವೇದಿಕೆಯ ವತಿಯಿಂದ ಬೃಹತ್ ಕಾಲ್ನಡಿಗೆ ಜಾಥಾ. ವೇದಿಕೆಯ ಜಿಲ್ಲಾಧ್ಯಕ್ಷ ದಯಾನಂದ ಪಾಟೀಲ್ ಅವರಿಂದ ಮಾಹಿತಿ. ಕ್ವಾಡ್ರಪಲ್ ಥೆರಪಿ ಕ್ರಮವನ್ನು ಕೊರೋನಾ ವಾರಿಯರ್ಸ್ಗೆ ಕೊಡಬೇಕು. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನ ಹೃದಯ ಅರವಳಿಕೆ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಾಣಿಕಪ್ಪ ಹೇಳಿಕೆ. ಅಸ್ಪೃಶ್ಯರಲ್ಲದ 4 ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದನ್ನು ತೆಗೆದುಹಾಕಬೇಕು. ಕರ್ನಾಟಕ ಅಸ್ಪೃಶ್ಯ ಸಮುದಾಯಗಳ ಮಹಾಸಭಾದ ಕಲಬುರಗಿ ಜಿಲ್ಲಾಧ್ಯಕ್ಷ ಭೀಮರಾವ್ TT ಅವರಿಂದ ಒತ್ತಾಯ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಾಜಿ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ ಗುರುಕುಲ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು 2020 JEE ಮೇನ್ಸ್ ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆಯುವ ಮೂಲಕ ಉತ್ತಮ ಸಾಧನೆಗೈದಿದ್ದಾರೆ. ಕಲಬುರಗಿ ಮಹಾನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಜಾಜಿ ಶಿಕ್ಷಣ ಸಂಸ್ಥೆಯ ಗುರುಕುಲ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು 2020 JEE ಮೇನ್ಸ್ ಪರೀಕ್ಷೆಯಲ್ಲಿ ಉತ್ತಮವಾದ ಸಾಧನೆ ಮಾಡಿ ಕಲಬುರಗಿ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡು ಕಾಲೇಜಿನ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಗುರುಕುಲ್ ಕಾಲೇಜಿನ ವಿದ್ಯಾರ್ಥಿಯಾದ ಏಕ್ತಾ ಗುರುರಾಜ್ ಅವರು 99.51% ಪಡೆಯುವುದರ ಮೂಲಕ ಜನರಲ್ EWS ಕ್ಯಾಟಗರಿಯಲ್ಲಿ 824ನೇ ರ್ಯಾಂಕ್ ಅನ್ನು ಪಡೆದು CRL ನಲ್ಲಿ 5509ನೇ ರ್ಯಾಂಕ್ ಅನ್ನು ಪಡೆಯುವುದರ ಮೂಲಕ ಕಲಬುರಗಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ ವಿದ್ಯಾರ್ಥಿಯನ್ನು ಸಂಸ್ಥೆಯ ವತಿಯಿಂದ 25,000 ರೂಪಾಯಿಗಳ ಚೆಕ್ ಅನ್ನು ವಿತರಿಸುವುದರ ಮೂಲಕ ಸನ್ಮಾನಿಸಲಾಯಿತು. I credit this success to all my teachers who have supported me through my venture. So in Gurukul I have learned how to focus on one particular thing so that it helped me to achieve this rank what I have done today. I thank all the teachers since they helped me through my venture to tackle the problems and come through them. So from childhood I am being supported by everyone, so by the society. So in future I hope that I'll contribute something back to the society to make my life worth it, since there are many people out there who need help, and if we raise one hand to them, in some day others will also start doing that. So I just want to contribute back to the society. ಪಡೆದು OBC NCL ಕ್ಯಾಟಗರಿಯಲ್ಲಿ 2460ನೇ ರ್ಯಾಂಕ್ ಅನ್ನು ಪಡೆದು CRL ನಲ್ಲಿ 12152ನೇ ರ್ಯಾಂಕ್ ಅನ್ನು ಪಡೆದು ಕಲಬುರಗಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದ ಈ ವಿದ್ಯಾರ್ಥಿಗೆ ಸಂಸ್ಥೆಯ ವತಿಯಿಂದ 15,000 ರೂಪಾಯಿಗಳ ಚೆಕ್ ಅನ್ನು ವಿತರಿಸುವುದರ ಮೂಲಕ ಸನ್ಮಾನಿಸಲಾಯಿತು. 98.86 percentile in JEE Mains 2020 examinations. Firstly, I thank Gurukul staff and management who have supported me throughout this journey of 2 years, and they were very kind and humble, who were very supportive during the preparation.
and used to clear all the doubts during the preparation for the examination. Secondly, I thank my parents and all my family members who were very supportive during the preparation and always took care of my health. ಕಾಲೇಜಿನ ಇನ್ನೋರ್ವ ವಿದ್ಯಾರ್ಥಿಯಾದ ಮಯೂರ್ ಜಿಂದೆಯವರು 98.86% ಪಡೆದು ಒಬಿಸಿ ಎನ್ಸಿಎಲ್ ಕ್ಯಾಟಗರಿಯಲ್ಲಿ 2594ನೇ ರ್ಯಾಂಕ್ ಅನ್ನು ಪಡೆದು ಸಿಆರ್ಎಲ್ ನಲ್ಲಿ 12731ನೇ ರ್ಯಾಂಕ್ ಅನ್ನು ಪಡೆದು ಕಲಬುರಗಿ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದ ಈ ವಿದ್ಯಾರ್ಥಿಗೆ ಜಾಜಿ ಶಿಕ್ಷಣ ಸಂಸ್ಥೆಯ ವತಿಯಿಂದ 10,000 ರೂಪಾಯಿಗಳ ಚೆಕ್ ಅನ್ನು ವಿತರಿಸುವುದರ ಮೂಲಕ ಸನ್ಮಾನಿಸಲಾಯಿತು. Feels once again happy to announce that our Gurukul students have done very well in JEE phase examinations. In fact, 3 of our students stood first 3 positions to Gulbarga district. Kumari Ekta, she has secured first position in Gulbarga district. Mr. Ravi, who has took second position, and Mr. Mayur has secured third position in Gulbarga district toppers. Gurukul College has supported all the students throughout the complete 2 years, and students have worked very hard, for which they got support from their parents as well as faculty as well as management. 2020ರ JEE ಮೇನ್ಸ್ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳಲ್ಲಿ 28 ವಿದ್ಯಾರ್ಥಿಗಳು 90.60% ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದು ಗುರುಕುಲ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಹಾಜರಾದ ಒಟ್ಟು ವಿದ್ಯಾರ್ಥಿಗಳಲ್ಲಿ 99 ಜನ ವಿದ್ಯಾರ್ಥಿಗಳು ಮುಂದಿನ JEE ಅಡ್ವಾನ್ಸ್ ಪರೀಕ್ಷೆಗೆ ಅರ್ಹತೆಯನ್ನು ಪಡೆದು ಗುರುಕುಲ ಕಾಲೇಜಿನ ಹಿರಿಮೆಯನ್ನು ಮೆರೆದಿದ್ದಾರೆ. I would like to heartily congratulate all the 3 students for standing first, second and third for the district, and I also thank principal, vice principal, HODs and JEE in charge, especially Ravi Shetty sir, who has taken keen interest in developing our students to give his best, and all the whole team struggled hard to give the best to our students, and it was given, like all the online and offline was given to them, on and on tests were taken wherein they got successful, and I'm really very proud to tell that our children have achieved to this extent, and I wish that they also contribute to the society also, and I thank all the parents for supporting our children to that extent. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಚೆಕ್ ವಿತರಿಸುವ ಸಂದರ್ಭದಲ್ಲಿ ಜಾಜಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಎಂಎಸ್ ಮುಕುಂದ ಮತ್ತು ವೀಣಾ ಮುಕುಂದ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ದಿನೇಶ ಕುಲಕರ್ಣಿ, ಉಪ ಪ್ರಾಂಶುಪಾಲರಾದ ಮಂಗೇಶ್ ಕುಮಾರ್ ಖಡ್ಕೆ, ಕಾಲೇಜಿನ ಶೈಕ್ಷಣಿಕ ಸಂಚಾಲಕರಾದ ರವಿಕುಮಾರ್ ವಲ್ಲಮಶೆಟ್ಟಿ ಮತ್ತು ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದು ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಿದರು. ಸೆಪ್ಟೆಂಬರ್ 17ರಂದು ಆಚರಿಸುವ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಭಾವಚಿತ್ರದ ಪಕ್ಕದಲ್ಲಿ ಮಾಜಿ ಸಚಿವ ದಿವಂಗತ ವೈಜನಾಥ್ ಪಾಟೀಲ್ ಅವರ ಭಾವಚಿತ್ರ ಇಟ್ಟು ಗೌರವ ಸಲ್ಲಿಸುವಂತೆ ಶ್ರೀ ವೈಜನಾಥ್ ಪಾಟೀಲರ ಸಂಸ್ಮರಣಾ ಸಂಚಿಕೆ ಸಮಿತಿಯ ವತಿಯಿಂದ ಇಂದು ಪ್ರಾದೇಶಿಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸೆಪ್ಟೆಂಬರ್ 17ರ ವಿಮೋಚನಾ ದಿನಾಚರಣೆಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜೊತೆಗೆ 371 ರೂವಾರಿ ವೈಜನಾಥ್ ಪಾಟೀಲರ ಭಾವಚಿತ್ರ ಇಟ್ಟು ಗೌರವಿಸುವಂತೆ ಸಂವಿಧಾನದ 371ನೇ ಕಲಂನ ತಿದ್ದುಪಡಿ ರೂವಾರಿ ಶ್ರೀ ವೈಜನಾಥ್ ಪಾಟೀಲರ ಸಂಸ್ಮರಣಾ ಸಂಚಿಕೆ ಸಮಿತಿಯ ವತಿಯಿಂದ ಮಾನ್ಯ ಪ್ರಾದೇಶಿಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸೆಪ್ಟೆಂಬರ್ 17ರಂದು ನಡೆಯಲಿರುವ ವಿಮೋಚನಾ ದಿನಾಚರಣೆ ಅಂಗದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರವನ್ನು ಹಾಕಿ ಗೌರವಿಸತಕ್ಕಂಥ ವಾಡಿಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗಿದೆ. ಇಂಥ ಸಂದರ್ಭದಲ್ಲಿ ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ಮಾಡಿ ಇಡೀ ತಮ್ಮ ಜೀವನವನ್ನೇ ಮುಗಿಸಿ ನಮ್ಮೆಲ್ಲರನ್ನ ಅಗಲಿರ್ತಕ್ಕಂಥ ದಿವಂಗತ ಶ್ರೀ ವೈಜನಾಥ್ ಪಾಟೀಲರ ಭಾವಚಿತ್ರವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರ ಜೊತೆ ಹಾಕಿ ಗೌರವಿಸೋರ ಜೊತೆಗೆ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿ ಒಂದು ವೃತ್ತವನ್ನು ಇಟ್ಟು ಆ ವೃತ್ತಕ್ಕೆ ನಾಮಕರಣ ಮಾಡಬೇಕು ವೈಜನಾಥ್ ಪಾಟೀಲ್ ವೃತ್ತವೆಂದು, ಮತ್ತು ಕಲಬುರಗಿ ವಿಶ್ವವಿದ್ಯಾಲಯವನ್ನು ಒಳಗೊಂಡು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ 371 ಬಗ್ಗೆ ಮಾಹಿತಿ ಗೊತ್ತಾಗೋದಕ್ಕಾಗಿ MPhil PhD ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಕ್ಕಾಗಿ ಅವರಿಗೆ ಒಂದು ಸೌಲಭ್ಯ ಅಂದರೆ ಸ್ಕಾಲರ್ಶಿಪ್ಪನ್ನು ಕೊಡೋದ್ರ ಮುಖಾಂತರ ವಿಶೇಷವಾದಂಥ ಪ್ರತಿಷ್ಠಾನವನ್ನು ಸ್ಥಾಪಿಸೋದ್ರ ಮುಖಾಂತರ ಅವರಿಗೆ ಗೌರವ, ಜೊತೆಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಹೊಸ ಪೀಳಿಗೆಗೆ ಜನಾಂಗಕ್ಕೆ ಅವರ ಹೋರಾಟವನ್ನು ಗೊತ್ತಾಗೋದಕ್ಕಾಗಿ ಎಲ್ಲ ಪಠ್ಯಗಳಲ್ಲಿ ವೈಜನಾಥ್ ಪಾಟೀಲ್ ಚರಿತ್ರೆಯನ್ನು ಅಂದರೆ ಅವರು 371 ಹೋರಾಟವನ್ನು ಕೂಡ್ತಕ್ಕಂಥ ಪಠ್ಯದಲ್ಲಿ ಸೇರಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಒಪ್ಪಿದ್ದಾರೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಮಾನ್ಯ ಪ್ರಾದೇಶಿಕ ಮುಖಾಂತರ ನಾವು ಮನವಿಯನ್ನು ಕೊಡಲಿಕ್ಕೆ ಪ್ರಯತ್ನಿಸಿದ್ದೇವೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಮಾನ್ಯ ವೈಜನಾಥ್ ಪಾಟೀಲರ ಭಾವಚಿತ್ರವನ್ನು ಹಾಕುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಬೆಂಬಲವನ್ನು ಅಥವಾ ಸಪೋರ್ಟನ್ನು ಮನವಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಂಬಿ ಅಂಬಲಗಿ, ಚಂದ್ರಶೇಖರ ಹರಸೂರ, ಗುರುಪ್ರಸಾದ ಅಂಬಲಗಿ, ವಿದ್ಯಾಸಾಗರ ಕುಲಕರ್ಣಿ, ಸೈಯದ್ ಬಾರಿ, ಗಣಪತರಾವ್ ಅಣವಾರ, ಹನುಮಂತ ಪೂಜಾರಿ, ಅಣ್ಣಾರಾವ್ ಅರಳಿ, ಪುಂಡಲಿಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಜಸ್ಟಿಸ್ ಸದಾಶಿವ ಆಯೋಗದ ವರದಿಯ ಬಗ್ಗೆ ಸದನದಲ್ಲಿ ಚರ್ಚಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾರವರಿಗೆ ಮಾದಿಗ ದಂಡೋರದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಗೌರವಾನ್ವಿತ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯ ಬಗ್ಗೆ ಸದನದಲ್ಲಿ ಚರ್ಚಿಸುವಂತೆ ಆಗ್ರಹಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಕರ್ನಾಟಕ ರಾಜ್ಯ ಸಮಿತಿ ರಾಜ್ಯ ಯುವ ಸೇನಾ ಘಟಕದ ವತಿಯಿಂದ ಇಂದು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನಮ್ಮ 25 ವರ್ಷದ ಸುದೀರ್ಘವಾದ ಹೋರಾಟದಿಂದ ಇವತ್ತಿನ ಒಂದು ಸುಪ್ರೀಂ ಕೋರ್ಟಿಂದ ಏನು ಪಂಚಪೀಠದ ಒಂದು ಒಲವು ಏನು ಬಂದಿದೆ, ಆ ಒಲವಿನ ಮುಖಾಂತರ ಈಗ 21 ಶಾಸನಗೆ ಏನು ಹೋಗ್ತಾ ಇದ್ದಾರೆ ಎಲ್ಲ ಶಾಸಕರು 220 ಮತಕ್ಷೇತ್ರಗಳಲ್ಲಿ ಆ ಶಾಸಕರಿಗೆ ಮಾದಿಗ ದಂಡೋರ ಒಂದು ಎಲ್ಲ ಮತಕ್ಷೇತ್ರಕ್ಕೆ ಒಂದು ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಮನವಿ ಅಂತಂದರೆ, ಈ ಬರ್ತಕ್ಕಂಥ ದಿನಗಳಲ್ಲಿ 21ನೇ ತಾರೀಕು ಏನು ಅಧಿವೇಶನದಲ್ಲಿ ಹೋಗ್ತೀರಿ, ಅಲ್ಲಿ ನಮ್ಮ ಮಾದಿಗ ಸಮಾಜದ ಪರವಾಗಿ ಏನು ಒಲವನ್ನು ತೋರಿಸಿದ್ದಾರೆ, ಅಂದರೆ ಒಳ ಮೀಸಲಾತಿ ಏನು ಕೊಡಬೇಕು, ನಿಮ್ಮ ಆ ರಾಜ್ಯ ಶಾಸನದಲ್ಲಿ ನೀವೇನು ತೀರ್ಮಾನ ಮಾಡಿರಿ ಅಂತ ಕೊಟ್ಟಿದ್ದಾರೆ, ಅದನ್ನು ನೀವು ಚರ್ಚೆ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತ ಮನವಿ ಸಲ್ಲಿಸಲಿಕ್ಕೆ ಇವಾಗ ನಾವು ಬಂದಿದ್ದೀವಿ. ಈ ಮನವಿ ಕಾರ್ಯಕ್ರಮಕ್ಕೆ ನೀವು ಒಂದು ಗೋಡೆ ಕೈಗೊಳ್ಳಲಿಲ್ಲ ಅಂತಂದರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ನಾವು ಕೈ ಬಿಡೋರಿದ್ದೀವಿ. ಈಗ ಆಲ್ರೆಡಿ ನಾವು ತೋರಿಸಿದ್ದೀವಿ ನಮ್ಮ ಹಕ್ಕು ಏನಿದೆ ಅಂತ ನಾವು ತೋರಿಸಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನಿಮ್ಮ ಕೈ ಬಿಡ್ತೀವಿ ಅಂತ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾ ಈ ಚರ್ಚೆ ಮಾಡಬೇಕು. ಈ ಚರ್ಚೆ ಮಾಡಿದರೆ ನಿಮಗೆ ಚಿರಋಣ ಆಗಿ ನಾವಿರ್ತೀವಿ ನಿಮ್ಮ ಜೊತೆಗೆ. ನಮಗೆ ಯಾರ್ಯಾರು ನಮ್ಮ ಜೊತೆಗೆ ಇರ್ತೀರೋ ಅವರ ಜೊತೆಗೆ ನಾವಿರ್ತೀವಿ ಅಂತ ಈ ಮಾದಿಗ ಸಮುದಾಯ ಎಲ್ಲರೂ ಬಂದು ಒಗ್ಗಟ್ಟಾಗಿ ನಾವು ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ಗುರುರಾಜ್ ಭಂಡಾರಿ, ಪರಮೇಶ್ವರ ಖಾನಾಪುರ, ದಶರಥ್ ಕಲಗುರ್ತಿ, ಶ್ಯಾಮ್ ನಾಟೇಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಭಾರತದ ಭಾಷಾ ನೀತಿಯನ್ನು ಮರು ಪರಿಶೀಲಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಭಾರತದ ಭಾಷಾ ನೀತಿಯನ್ನು ಮರು ಪರಿಶೀಲಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸುಮಾರು ವರ್ಷಗಳಿಂದ ದಶಕಗಳಿಂದ ಹಿಂಬಾಗಿಲಿನಿಂದ ಏನು ಭಾಷಾ ಒತ್ತಡ ಏರಿಕೆ ನಡೀತಾ ಇದೆ, ಹಿಂದಿ ಭಾಷೆಯನ್ನು ಮೆರೆಸುವಂಥದ್ದು, ಇನ್ನಿತರ ಭಾಷೆಗಳನ್ನು ಕೊಲ್ಲುವಂಥ ಕೆಲಸ ಏನು ಕೇಂದ್ರ ಸರ್ಕಾರ, ಈ ಹಿಂದೆ ಇರುವಂಥ ಸರ್ಕಾರ ಆಗಿರ್ಬೋದು, ಈಗಿರುವಂಥ ಸರ್ಕಾರ ಆಗಿರ್ಬೋದು, ಏನು ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿ ಸಾಪ್ತಾಹಿಕ ಪ್ರಚಾರ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ರಾಜ್ಯದ ಎಲ್ಲ ಏನು ವಿವಿಧ ರಾಜ್ಯಗಳ ಭಾಷೆ ಕೂಡ ಬೇರೆ ಬೇರೆ ಆಗಿದ್ದು, ಪ್ರಾದೇಶಿಕ ಭಾಷೆಗಳು ಏನು ಅವು ಮಹತ್ವ ಕೊಡಬೇಕಾದಂಥ ಕೇಂದ್ರ ಸರ್ಕಾರ ಸರಿಸಮಾನವಾಗಿ ನೋಡಬೇಕಾದಂಥ ಭಾಷಾ ನೀತಿಯ ಒಂದು ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ಇವತ್ತು ಒತ್ತಾಯಪೂರ್ವಕವಾಗಿ ಹಿಂದಿ ಕಲಿಬೇಕು, ತ್ರಿಭಾಷಾ ಸೂತ್ರ ಎಲ್ಲರೂ ಅನ್ವಯಿಸಬೇಕು ಅನ್ನೋಂಥ ಮಾತನ್ನು ಏನು ಸರ್ಕಾರ ಹೇಳ್ತಿದೆ. ಇಂಥ ಒಂದು ನೀತಿಯನ್ನು ಕೇಂದ್ರ ಸರ್ಕಾರ ಕೈ ಬಿಡಬೇಕು. ಎಲ್ಲ ಭಾಷೆಗಳಿಗೆ ಸಮಾನತೆ ಹಕ್ಕು ಕೊಡಬೇಕು. ಕಾನೂನಿನ ಪರಿಚಯದ 22ರಂತೆ ಎಲ್ಲ ಭಾಷೆಗಳಿಗೆ ಏನು ಸಮಾನತೆಯ ಹಕ್ಕಿದೆ, ಆ ಹಕ್ಕನ್ನು ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಬರೀ ಹಿಂದಿ ಭಾಷೆಯನ್ನು ಮಾತ್ರ ಏನು ಪ್ರಚಾರ ಮಾಡುವಂಥದ್ದು, ಹಿಂದಿ ಕಡ್ಡಾಯವಾಗಿ ಕಲಿಬೇಕನ್ನೋಂಥದ್ದು, ಹಿಂದಿ ಭಾಷೆಗೆ ಏನಪ್ಪ ಅಂದರೆ ಇನ್ನಿತರ ರಾಜ್ಯಗಳ ಏನು ಒಂದು ತೆರಿಗೆ ಮುಖಾಂತರ ಏನು ಹಣ ಸಂಗ್ರಹಿಸಿರ್ತಾರೆ, ಭಾಷಾವಾರು ಒಂದು ವೇಳೆ ಎಲ್ಲ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋಂಥ ಮಾತಾದರೆ ಎಲ್ಲ ಭಾಷೆಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಸರಿಸಮಾನಾದಂಥ ಪಾಲು ಕೊಟ್ಟು ಏನಪ್ಪ ಅಂದರೆ ಪ್ರಚಾರ ಮಾಡುವಂಥದ್ದಾಗಿರಬೇಕು. ಇವತ್ತು ಏನು 14ನೇ ತಾರೀಕು 9ನೇ ತಿಂಗಳು ಇವತ್ತು ಹಿಂದಿ ದಿವಸ ಪ್ರಚಾರ ಅಂತ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಈ ಭಾಷಾ ನೀತಿಯ ಒಂದು ಏನು ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಒಂದು ಸಾರಥ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹಿಂದಿ ಸಾಪ್ತಾಹಿಕ ಪ್ರಚಾರದ ಕಾರ್ಯಕ್ರಮವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಕೇಂದ್ರ ಸರ್ಕಾರ ಇದನ್ನು ಅರ್ಥಕೊಂಡು ಏನಪ್ಪ ಅಂದರೆ ಹಿಂದಿ ಪ್ರಚಾರ ದಿವಸವನ್ನು ಬಿಟ್ಟು ಎಲ್ಲ ಭಾಷೆಗಳ ಪ್ರಚಾರ ಏನು ದಿವಸವಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮಗಳು ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಈ ಪ್ರತಿಭಟನೆಯಲ್ಲಿ ಕರವೇ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಹೇಶ್ ಎಸ್ ಕಾಶಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.
ಭಾರತೀಯ ರೈಲ್ವೆಯ ಖಾಸಗೀಕರಣವನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಎಸ್ಯುಸಿಐಸಿ ಪಕ್ಷದ ವತಿಯಿಂದ ಇಂದು ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಸ್ಟೇಷನ್ ಮಾಸ್ಟರ್ ಮೂಲಕ ಪ್ರಧಾನಿಗಳಿಗೆ ಮನವಿ ಪತ್ರವನ್ನು ರವಾನಿಸಲಾಯಿತು. ಭಾರತೀಯ ರೈಲ್ವೆಯ ಖಾಸಗೀಕರಣವನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಂದು ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಸ್ಟೇಷನ್ ಮಾಸ್ಟರ್ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ರವಾನಿಸಲಾಯಿತು. ಎಸ್ಯುಸಿಐ ಜಿಲ್ಲಾ ಸಮಿತಿಯಿಂದ ಇವತ್ತು ರೈಲ್ವೆ ಖಾಸಗೀಕರಣದ ವಿರುದ್ಧ ಇಡೀ ದೇಶಾದ್ಯಂತ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಡೀ ಒಂದು ನಮ್ಮ ದೇಶದಲ್ಲಿ 151 ಟ್ರೈನ್ಗಳನ್ನು ನೂರಾರು ರೈಲ್ವೆ ಸ್ಟೇಷನ್ಗಳನ್ನು ಇವತ್ತು ಖಾಸಗಿಯವರ ಪಾಲುದಾರಿಕೆಯಲ್ಲಿ ಕೊಟ್ಟು ಮತ್ತು ಖಾಸಗಿಯವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ತಕ್ಕಂಥ ಒಂದು ಹುನ್ನಾರ ಕೂಡ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಮ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ರೈಲ್ವೆ ಖಾಸಗೀಕರಣನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಗುಲ್ಬರ್ಗ ಕೂಡ ಖಾಸಗಿಯವರಿಗೆ ಒಪ್ಪಿಸಿದ್ದಾರೆ. ಗುಲ್ಬರ್ಗದಿಂದ ಬೆಂಗಳೂರು ಮತ್ತು ಗುಲ್ಬರ್ಗದಿಂದ ಬಾಂಬೆಗೆ ಹೋಗ್ತಕ್ಕಂಥ 2 ಟ್ರೈನ್ಗಳನ್ನು ಖಾಸಗಿ ಟ್ರೈನ್ಗಳನ್ನು ಬಿಡ್ತಾ ಇದ್ದಾರೆ. ಇದರಿಂದ ಸಾಮಾನ್ಯ ಜನರಿಗೆ ನಾವು ಸಾಕಷ್ಟು ದುಡ್ಡು ಕೊಟ್ಟು ಹೋಗ್ಲಿಕ್ಕಾಗಲ್ಲ. ಯಾಕಂತಂದರೆ ಬಡ ಜನರಲ್ಲಿ ಆರ್ಥಿಕವಾಗಿ ಈಗಾಗಲೇ ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಖಾಸಗೀಕರಣ ಕ್ರಮ ಮಾಡಬಾರದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಸ್ಯುಸಿಐಸಿಯ ಜಿಲ್ಲಾ ಕಾರ್ಯದರ್ಶಿ HV ದಿವಾಕರ್, SM ಶರ್ಮಾ, ಸೀಮಾ ದೇಶಪಾಂಡೆ, ಗಣಪತಿರಾವ್ ಮಾನೆ, ಜಗನ್ನಾಥ್ SH, ಹನುಮಂತ್ SH, ಈರಣ್ಣ ಇಸಬಾ, ಭೀಮಾಶಂಕರ್ ಪಾಣೆಗಾಂವ್, ವಿಠಲ್ ಗೌತಮ್, ಶರಣು ಹೆರೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ್ ಯುವ ವೇದಿಕೆ ವತಿಯಿಂದ ಸೆಪ್ಟೆಂಬರ್ 16ರಂದು ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 16ರಂದು ವೀರಶೈವ ಲಿಂಗಾಯತ್ ಯುವ ವೇದಿಕೆಯ ವತಿಯಿಂದ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ಲಿಂಗಾಯತ್ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಎಂ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇದೇ ಬರುವ 16 ಬುಧವಾರರಂದು ಬೃಹತ್ ಕಾಲ್ನಡಿಗೆ ಜಾಥಾ ಆಯೋಜಿಸಿದ್ದೇವೆ. ಈ ಬೃಹತ್ ಕಾಲ್ನಡಿಗೆ ಜಾಥಾಗೆ ವೀರಶೈವ ಲಿಂಗಾಯತ್ ಸಮುದಾಯದ ಗುರು ಹಿರಿಯರು, ಮುಖಂಡರು ಹಾಗೂ ಶರಣ ಶರಣೆಯರು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾಲ್ನಡಿಗೆ ಜಾಥಾದ ಉದ್ದೇಶವೇನೆಂದರೆ ವೀರಶೈವ ಲಿಂಗಾಯತ್ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಸ್ಥಾಪಿಸಿ 2,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಹಾಗೂ ವೀರಶೈವ ಲಿಂಗಾಯತ್ ಸಮುದಾಯದ ಪ್ರತಿಯೊಂದು ಒಳಪಂಗಡಗಳನ್ನು ಕೇಂದ್ರ ಸರ್ಕಾರ OBC ಪಟ್ಟಿಗೆ ಸೇರಿಸಬೇಕೆಂದು ಹಾಗೂ ಶತಾಯುಷಿ ಮಹಾದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಒತ್ತಾಯಿಸಿ ಹಾಗೂ ಕಲಬುರಗಿಯ ವಿಮಾನ ನಿಲ್ದಾಣವನ್ನು ಶ್ರೀ ಶರಣಬಸವ ವಿಮಾನ ನಿಲ್ದಾಣವೆಂದು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿ ಹಾಗೂ ಜ್ಞಾನ ಭಂಡಾರಿ ಮಹಾದಾಸೋಹಿ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕೆಂದು ಒತ್ತಾಯಿಸಿ ಹಾಗೂ ಬೇಡ ಜಂಗಮ ಜಾತಿಯವರಿಗೆ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕೆಂದು ಒತ್ತಾಯಿಸಿ ಇವತ್ತು ಈ ಒಂದು ಕಾಲ್ನಡಿಗೆ ಜಾಥಾವನ್ನು ಬರುವ 16ರಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜಾಥಾಗೆ ತಾವೆಲ್ಲರೂ ಬಂದು ಸಹಕರಿಸಿ ಯಶಸ್ವಿಯಾಗಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ವೀರಶೈವ ಲಿಂಗಾಯತ್ ಯುವ ವೇದಿಕೆ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾದ ಎನ್ ಶ್ರೀಧರ, ಉಪಾಧ್ಯಕ್ಷರಾದ ಕಲ್ಯಾಣರಾವ್ ಪಾಟೀಲ್ ಕಣ್ಣಿ, ಜಿಲ್ಲಾ ಸಂಚಾಲಕರಾದ ಮಹೇಶ್ ಚಂದ್ರ ಪಾಟೀಲ್ ಕಣ್ಣಿ, ಗುರುರಾಜ್ ಅಂಬಾಡಿ, ಸತೀಶ್ ಕುಮಾರ್ ಮಹೌರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕ್ವಾಡ್ರಪಲ್ ಥೆರಪಿ ಚಿಕಿತ್ಸಾ ಕ್ರಮವನ್ನು ಕೊರೋನಾ ವಾರಿಯರ್ಸ್ಗಳಿಗೆ ನೀಡುವಂತೆ ಆಸ್ಟ್ರೇಲಿಯಾ ಮೆಲ್ಬೋರ್ನ್ನ ಹೃದಯ ಅರವಳಿಕೆ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಾಣಿಕಪ್ಪ ಅವರು ಹೇಳಿದ್ದಾರೆ. ಕ್ವಾಡ್ರಪಲ್ ಥೆರಪಿ ಅರ್ಥಾತ್ 4 ಔಷಧಿ ಚಿಕಿತ್ಸಾ ಕ್ರಮವನ್ನು ಕೋವಿಡ್ ವಾರಿಯರ್ಸ್ಗೆ ಕೊಡಬೇಕು ಎಂದು ಆಸ್ಟ್ರೇಲಿಯಾ ಮೆಲ್ಬೋರ್ನ್ನ ಮೋನಾಶ್ ಆರೋಗ್ಯ ಸಂಸ್ಥೆಯ ಹೃದಯ ಅರವಳಿಕೆ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಾಣಿಕಪ್ಪ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ನನಗೆ ಈ ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್, ಜಿಂಕ್ ವಿತ್ ಕಾಲ್ಚಿಸಿನ್ ಅಂತ ಹೇಳ್ಬಿಟ್ಟು ಮೆಡಿಸಿನ್ಸ್ have proved to be very, very successful in my last 3 months in the treatment ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಸಿಮಿಲರ್ಲಿ ಭಾಳಷ್ಟು ಡಾಕ್ಟರ್ಸ್ ಎಲ್ಲ ನನ್ನ ಗೈಡ್ಲೈನ್ ಒಂದು ಬರೆದಿದ್ದೇನೆ. ಏನಂದರೆ ಮೈಲ್ಡ್ ಇರೋರಿಗೆ ಏನು ಟ್ರೀಟ್ಮೆಂಟು, ಮಾಡ್ರೇಟ್ ಆಗಿದ್ದಾಗ ಏನು ಟ್ರೀಟ್ಮೆಂಟು, ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಯಾರು ಕೊರೋನಾ ಆಗಿರುತ್ತೆ ಅವ್ರ ಸುತ್ತಮುತ್ತಲು ಇರೋರಿಗೆ ಅವ್ರಿಗೆ ಪ್ರೊಟೆಕ್ಷನ್ಗೆ ಏನು ಟ್ರೀಟ್ಮೆಂಟ್ ಅಂತ ಒಂದೆಲ್ಲ ಬರೆದಿದೆ. The only thing initially 3 months back was prophylaxis I was not sure. So that is when I started exploring more. What can we do okay? Then ಈಗ ಒಬ್ಬರು ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಅಂತ ಹೇಳಿ ಆಸ್ಟ್ರೇಲಿಯನ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಥಾಮಸ್ ಬರೋಡಿ ಅಂತ ಹೇಳಿ ಈಸ್ ವೆಲ್ ನೋನ್ ಫಾರ್ ಕ್ಯೂರ್ ಫಾರ್ ಪೆಪ್ಟಿಕ್ ಅಲ್ಸರ್ ಆ್ಯಂಡ್ ಹ್ಯಾಸ್ ಸೇವ್ಡ್ ಮೆನಿ ಲೈಫ್ಸ್. ಈ ಮುಂಚೆ ಏನಂತಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಯಾವುದೋ ಒಂದು ಟ್ಯಾಬ್ಲೆಟ್ ತೊಂದರೆ ಆಯ್ತಾ ಇಲ್ಲ, ದೇಸ್ ಅ ಟ್ರಿಪಲ್ ಥೆರಪಿ ಫಾರ್ ದ್ಯಾಟ್.
So he also started keenly observing everywhere. So fortunately for me, which I started about 3 months ago, August telling, he said, no, this is effective on that. So that was very good reinforcement for me that what I was doing for the past 3 months is actually doing well. Then we further explored. Now ಈಗ ಏನಂದ್ರೆ ಬಹಳಷ್ಟು ಮುಖ್ಯವಾದ ಐ ವಾಂಟ್ ಟು ರಿಯಲಿ ಡಿಸೆಮಿನೇಟ್ ದಿಸ್ ಇನ್ಫಾರ್ಮೇಶನ್ ಏನಂದ್ರೆ ಪ್ರೊಫೈಲಾಕ್ಸಿಸ್ ವಿಚ್ ಈಸ್ ಟು ಪ್ರಿವೆಂಟ್ ಕೊರೋನಾ ಇನ್ಫೆಕ್ಷನ್ ಅಂಟಿಲ್ ಅರೈವಲ್ ಆಫ್ ವ್ಯಾಕ್ಸಿನ್. ಹೌ ಡು ವಿ ಡೂ ದಟ್? ಸೊ ಇದರಲ್ಲಿ ಸ್ಟಡೀಸ್ ಸುಮಾರು ಸ್ಟಡೀಸ್ ಎಲ್ಲ ನೋಡಿಬಿಟ್ಟು ಮತ್ತೆ ಹಾಫ್ ಲೈಫ್ ಅಂತೀವಿ, ಈಚ್ ಆ್ಯಂಡ್ ಎವ್ರಿ ಮೆಡಿಸನ್ನು ಇಟ್ ಲಾಸ್ಟ್ ಎಫೆಕ್ಟ್ ಪೀಕ್ ಎಫೆಕ್ಟ್ ಒಂಥರ ಇಷ್ಟು ಅವರ್ಸ್ ಅಂತ ಲಾಸ್ಟ್ ಆಗುತ್ತೆ. ಆ್ಯಂಡ್ ದೆನ್ ಬೈ ದ ಟೈಮ್ ಇಟ್ಸ್ ಎಲಿಮಿನೇಟೆಡ್ ಫ್ರಮ್ ದ ಬಾಡಿ ಇನ್ನೂ ಒಂದು ಸ್ವಲ್ಪ ದಿನ. ಸೊ ಆ ಫಾರ್ಮೋಕೈನೆಟಿಕ್ ಮಾಡೆಲ್ ಯೂಸ್ ಮಾಡಿ ನಾನು ದೆನ್ ಐ ಥಾಟ್ ಇಫ್ ಐ ಗಿವ್ ಎವ್ರಿ 14 days ಐವರ್ಮೆಕ್ಟಿನ್ 12 milligrams, ಯಾಕಂದರೆ ಐವರ್ಮೆಕ್ಟಿನ್ ಏನಂದರೆ ಇಟ್ಸ್ ಡ್ಯೂರೇಷನ್ ಆಫ್ ಇದು ಏನಂದರೆ ಒಂದು 16 to 18 hours ಹಾಫ್ ಲೈಫ್ ಆಗ್ತದೆ. ಬಟ್ ಅದು ಬಾಡಿ ಸಿಸ್ಟಮಿಂದ ಎಲಿಮಿನೇಟ್ ಆಗೋದು ಅಟ್ಲೀಸ್ಟ್ ಒಂದು 12 days ಆಗುತ್ತೆ. ಸೊ ಇಫ್ ಐ ಯೂಸ್ ದಿಸ್ ಎವ್ರಿ 14 days, ಸೊ ಪ್ರೊಟೆಕ್ಷನ್ ಆಗುತ್ತಾ ಅಂತ ಹೇಳ್ಬಿಟ್ಟು ದಟ್ಸ್ ಹೌ ಐ ಸ್ಟಾರ್ಟೆಡ್ ಥಿಂಕಿಂಗ್. ಸೆಕೆಂಡ್ ಆಸ್ಪೆಕ್ಟ್, ಓಕೆ ಆದರೆ 14 days ಆದಾಗ ವಾಟ್ ಯು ಡು? ಬಟ್ ಸೆಕೆಂಡ್, ಈಸ್ ದಿಸ್ ಗುಡ್ ಇನಫ್? ಈ 12 milligram ಏನು ವರ್ಕ್ಸ್ ಅನ್ನೋದು ತಗೋತೀವಿ, ಈಸ್ ದಿಸ್ ಗುಡ್ ಇನಫ್ ಟು ಪ್ರಿವೆಂಟ್ ದಿಸ್ ವೈರಸ್? ಸೊ ಬಹಳಷ್ಟು ಸ್ಟಡಿ ಮಾಡೋದು ಏನಂದರೆ ಇಲ್ಲ, ನೀವು ಇಟ್ ಡಸಂಟ್ ಅಚೀವ್ ದಟ್ ಕಾನ್ಸಂಟ್ರೇಷನ್ ಟು ಆ್ಯಕ್ಚುಲಿ ಕಿಲ್ ದ ವೈರಸ್ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದು ಏನು ಎಕ್ಸ್ಪೆರಿಮೆಂಟ್ಸು ಕ್ಯಾಟಲ್ ಈಗ ಕವು ಅಂತಲ್ಲೆಲ್ಲ ಮಾಡಿದ್ದು, ನಮಗೂ ಭಾಳ ಡಿಫ್ರೆನ್ಸ್ ಇದೆ. ನಮ್ಮದು ಕಾಡಿಗೆ ಔಟ್ಪುಟ್ ಏನಂದರೆ ಒಂದು 4 to 6 liters, ಅದು 28 to 52 liters. ಸೊ ಯು ಕೆನಾಟ್ ಕಂಪೇರ್ ಕೌ ಟು ಅ ಹ್ಯೂಮನ್. If that were the case, why is it effective? 3 months in the use ಮಾಡ್ತಾ ಇದ್ದೀನಿ, it is effective. So why is it effective? Recently, just about few days ago, ಒಂದು pre-official randomized control trial ಅಂತ ನೀವೆಲ್ಲ ಕೇಳಿರ್ಬೇಕು. randomized control trial is a big study. 300 ಜನರಿಗೆ ದೇ ಲುಕ್ ಇನ್ ಟು ಇಟ್, ಈಜಿಪ್ಟ್ ಆಗಿದ್ದು. ಸೊ ಐವರ್ಮೆಕ್ಟಿನ್ ಕೊಟ್ಟು ಈ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂದರೆ ಹೌಸ್ ಹೋಲ್ಡಲ್ಲಿ ಯಾರಿಗಾದರೂ ಕೊರೋನಾ ಇನ್ಫೆಕ್ಷನ್ ಆಗಿ ಅವ್ರ ಜೊತೆ ಇದ್ದವರಿಗೆ ಅವ್ರದ್ದು ಸಿಂಪ್ಟಮ್ಸ್ ಬರುತ್ತೋ ಇಲ್ಲ ಕೊರೋನಾ ಅಂತ ನೋಡ್ತಾ ಇದ್ರು. ಸೊ ಅದರಲ್ಲಿ ದೋಸ್ ಹೂ ಡಿಡ್ ನಾಟ್ ಹ್ಯಾವ್ ಐವರ್ಮೆಕ್ಟಿನ್ progress to have symptoms of corona, that is 58% of them, and those who had ivermectin, only 7% progress to have symptoms. Andre ಲೆಕ್ಕ ಹಾಕೊಳ್ಳಿ ಎಷ್ಟು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ವಿತ್ ಓನ್ಲಿ ಸಿಂಗಲ್ ಮೆಡಿಸನ್ ivermectin ಅಂತ ಹೇಳಿ. Now the question is that 7% is 7% of 200 patients. So ನಮ್ಮ ಪಾಪ್ಯುಲೇಷನಲ್ಲಿ just imagine 7% of such a massive population, ಎಷ್ಟು numbers ಆಗ್ಬೋದು. So but fortunately what is important from this randomized control study ಅಂದರೆ it has shown that this medicine is effective. Even though that was study period 14 days ago, they showed this is effective. That was good news. So that further reinforced my belief about ivermectin. Now the aspect ಎಲ್ಲರೂ ಕೇಳೋದು, ಯಾಕಂದ್ರೆ ದಿಸ್ ಇಸ್ ವಾಟ್ ವಿಲ್ ಕಮ್ ಅಪ್. ಈಗ ಐವರ್ಮೆಕ್ಟಿನ್ ಸೇ ದಟ್ ಇಟ್ಸ್ ಕಾನ್ಸಂಟ್ರೇಷನ್ ಇಸ್ ನಾಟ್ ಗುಡ್ ಇನಫ್. ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿಯಿಂದ ನೀವು ಯಾರು ಡಾಕ್ಯುಮೆಂಟ್ ನೋಡಿರ್ಬೋದು ಒಂದು ವಾಟ್ಸಪ್ ಇದೆಲ್ಲ, they said ivermectin is not recommended. That's fine because it doesn't achieve that concentration. ಅಸ್ಪೃಶ್ಯರಲ್ಲದ 4 ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದುಹಾಕುವಂತೆ ಅಸ್ಪೃಶ್ಯ ಸಮುದಾಯಗಳ ಮಹಾಸಭಾದ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಭೀಮರಾವ್ ಟಿಟಿ ಅವರು ಇಂದು ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ.
ಅಸ್ಪೃಶ್ಯರಲ್ಲದ 4 ಜಾತಿಗಳನ್ನು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸಿದ್ದನ್ನು ತೆಗೆದುಹಾಕುವಂತೆ ಕರ್ನಾಟಕ ಅಸ್ಪೃಶ್ಯ ಸಮುದಾಯಗಳ ಮಹಾಸಭಾದ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಭೀಮರಾವ್ ಟಿಟಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಕಮಿಷನರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಲೆಟರ್ ಕೊಟ್ಟು ಬಂದಾಗ ನೀವು ಪ್ರೊಟೆಸ್ಟ್ ಮಾಡೋಕ್ಕೆ 100 ಜನರಿಗೆ ಅಷ್ಟೇ ನಾವು ಪರ್ಮಿಷನ್ ಕೊಡ್ತೀವಿ, ನೀವು ಭಾಳ ಜನ ಸೇರಬೇಕಾದ್ರೆ ಕೊಡೋದಿಲ್ಲ ಅಂತ ಹೇಳಿದ್ರು. ಆನಂತರದಲ್ಲಿ ನಾವು ಪ್ರೊಟೆಸ್ಟ್ ಅಂದರೆ ಎಲ್ಲ ತಾಲೂಕುಗಳಿಂದ ಕರೆಸಿ ಒಂದು ದೊಡ್ಡ ಮೆರವಣಿಗೆ ನಾವು DC ಅವರಿಗೆ ನಮ್ಮದೊಂದು ಮನವಿ ಪತ್ರ ಕೊಡಬೇಕಾಗಿತ್ತು ಸರ್ಕಾರಕ್ಕೆ. ಅದು ಆಗಿಲ್ಲ. ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ನಾಳೆ 16 ತಾರೀಕು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತೀವಿ. ಸ್ವಲ್ಪ ಜನಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಜನಗಳು ಅಲ್ಲಿ ನಾವು ಮನವಿ ಪತ್ರ ಸಲ್ಲಿಸ್ತೇವೆ. ಆಮೇಲೆ ದಿನಾಂಕ 17ರಂದು ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರದ ಉಪಮುಖ್ಯಮಂತ್ರಿಗಳು ಇಬ್ಬರಲ್ಲಿ ಯಾರಾದರೂ ಇಲ್ಲಿ ಗುಲ್ಬರ್ಗ ಬಂದೇ ಬರ್ತಾರೆ 17 ತಾರೀಕು. ಅವತ್ತಿನ ದಿವಸ ನಾವು ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರ ಜೊತೆಗೆ ಮತ್ತು ನಮ್ಮ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಮ್ಮ KB ಶಾಣಪ್ಪನವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ನಮ್ಮ ಬೇಡಿಕೆಗಳನ್ನು ಈಗಾಗಲೇ ತಮ್ಮ ಕೈಯಲ್ಲಿ ಇಟ್ಟಿದ್ದೀವಿ, ಕೊಟ್ಟಿದ್ದೀವಿ. ಅದ್ರ ಪ್ರಕಾರವಾಗಿ ನಾವು ಮುಂದುವರಿಸ್ತೀವಿ. ಆ ನಂತರದಲ್ಲಿ ಲಾಕ್ಡೌನ್ ಏನು ಕರೋನಾ ಇದು ಮುಗಿದವರೆಗೆ ನಾವು ಈ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಶಿರಾಯ್ ನಂದೂರ್ಕರ್, ಶ್ಯಾಮ್ ನಾಟಿಕರ್, ಹನುಮಂತ್ ಬೋಧನ್ಕರ್, ಲಿಂಗರಾಜ್ ತಾರಫೈಲ್, ಶೆಳಗಿ ದೇವೇಂದ್ರ, ಪರಮೇಶ್ವರ ಖಾನಾಪುರ, ರಮೇಶ್ ಆರ್ ಬೆಳಮಗಿ, ದಿನೇಶ್ ದೊಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.